ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಕನ್ನಡಕ್ಕೆ ಎಂಟ್ರಿ ಆಗಿರುವ ಎತ್ತರದ ಹುಡುಗ ಮದರಂಗಿ ಕೃಷ್ಣ ಈಗ ಜಾಲಿ ಬಾರಲ್ಲಿ ಪೋಲಿ ಹುಡುಗರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಕೃಷ್ಣನಿಗೆ ಮಾನಸಿ ಜೋಡಿಯಾಗಿರುವ ಈ ಸಿನಿಮಾಗೆ ಶ್ರೀಧರ್ ಡೈರೆಕ್ಟ್ ಮಾಡಿದ್ದಾರೆ. ವಿಶೇಷ ಅಂತಂದ್ರೆ ರಿಸ್ಕ್ ಸಾಹಸಕ್ಕೆ ಸದಾ ಸಿದ್ಧವಾಗಿರುವ ನಿರ್ದೇಶಕ ಥ್ರಿಲ್ಲರ್ ಮಂಜು ಈ ಟಾಲ್ ಹೀರೋನಿಂದ ಭರ್ಜರಿ ಸಾಹಸ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 50ರಷ್ಟು ಮಾತಿನ ಭಾಗದ ಶೂಟಿಂಗ್ ಮಾಡಲಾಗಿದ್ದು, ಇವತ್ತು ಬೆಂಗಳೂರಿನ ಮೈಸೂರು ಲ್ಯಾಂಪ್ಸಲ್ಲಿ ಸಾಹಸ ಸನ್ನಿವೇಶದ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಪ್ರತಿ ವರ್ಷದಂತ ಈ ಬಾರಿ ಕೂಡ ಬಡವರ ಬಾದಾಮಿ ಕಡಲೆಕಾಯಿ ಪರೀಕ್ಷೆಗೆ ಭರ್ಜರಿ ತೆರೆ ಬಿತ್ತು. ಪರೀಕ್ಷೆಯಲ್ಲಿ ಕಡಲೆಕಾಯಿ ವ್ಯಾಪಾರ ಕೂಡ ಸಿಕ್ಕಾಪಟ್ಟೆ ಜೋರಾಗಿತ್ತು. ಆದರೆ ಲಾಭ ಮಾತ್ರ ಕಡಿಮೆ ಅಂತ ಇದ್ದಾರೆ ವ್ಯಾಪಾರಿಗಳು. ಈ ಪರೀಕ್ಷೆಯ ಹರುಷ ಹೇಗಿತ್ತು, ಅದರ ಬಗ್ಗೆ ಮಾಹಿತಿಯನ್ನು ಗಮನಿಸ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಕಡಲೆಕಾಯಿ ಎತ್ತ ನೋಡಿದ್ರು ಜನವೋ ಜನ, ರಾಶಿ ರಾಶಿ ಕಡಲೆಕಾಯಿ. ಎಸ್, ಇದು ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ಕಂಡು ಬಂದ ಸಂಭ್ರಮ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದ ಈ ಕಡಲೆಕಾಯಿ ಪರಿಷೆಗೆ ದಾಖಲೆ ಮಟ್ಟದಲ್ಲಿ ಜನಸಾಗರ ಹರಿದು ಬಂದಿತ್ತು. ಪರಿಣಾಮ ಈ ಬಾರಿ ಕಳೆದ 2 ವರ್ಷಗಳಲ್ಲಿ ಕಾಣದ ಬರೋಬ್ಬರಿ 1 ಕೋಟಿ ರೂಪಾಯಿ ವಹಿವಾಟು ಕಡಲೆಕಾಯಿ ಮಾರಾಟದಿಂದ ಆಗಿದೆ ಅಂತಾರೆ ಆಡಳಿತ ಮಂಡಳಿಯವರು. ಇದರಲ್ಲಿ ಸರಾಸರಿ ಒಂದು ಅಂಗಡಿಯಲ್ಲಿ 20 ಮೂಟೆ ವ್ಯಾಪಾರ ಅಂದ್ರೂ ಸುಮಾರು ಒಂದು 40,000 ಮೂಟೆ ಕಡಲೆಕಾಯಿ ವ್ಯಾಪಾರ ಆಗಿದೆ. ಒಟ್ಟಾರೆಯಾಗಿ 1,50,00,000 ರೂಪಾಯಿಯಷ್ಟು ಕಡಲೆಕಾಯಿ ವ್ಯಾಪಾರ ಆಗಿದೆ ಅಂತ ಒಂದು ಅಂದಾಜು ಇದೆ. ಒಟ್ಟು ಈ ಕಡಲೆಕಾಯಿ ಪರಿಷೆಯನ್ನು ತುಂಬ ಯಶಸ್ವಿಯಾಗಿ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ಮತ್ತು BBMP ಸಿಬ್ಬಂದಿ ಎಲ್ಲ ನಿಯೋಜನೆಗೊಂಡು ಅತ್ಯಂತ ಯಶಸ್ವಿಯಾಗಿ ಸಾಂಪ್ರದಾಯಿಕವಾಗಿ ಆಚರಣೆ ಆಗಿದೆ. ಅಷ್ಟಕ್ಕೂ ಪರಿಷೆಯಲ್ಲಿ ವಹಿವಾಟಾಗಿರೋ ಕಡಲೆಕಾಯಿ ವಿವರ ನೋಡೋದಾದರೆ ಕಡಲೆಕಾಯಿ ಲಾಭ 2 ದಿನಗಳ ಪರಿಷೆಯಲ್ಲಿ 1,700 ಮಳಿಗೆಗಳು ಕಡಲೆಕಾಯಿ ಮಾರಾಟ ಮಾಡಿದ್ದು, ಮಳಿಗೆಯೊಂದರಲ್ಲಿ ದಿನವೊಂದಕ್ಕೆ 20 ಮೂಟೆ ಕಡಲೆಕಾಯಿ ಮಾರಾಟವಾಗಿದೆ. ಅಂದರೆ ಕನಿಷ್ಠ 300 ಟನ್ ಕಡಲೆ ಮಾರಾಟದ ಅಂದಾಜು ಸಿಗುತ್ತೆ. ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚು ಕಡಲೆಕಾಯಿ ಮಾರಾಟವಾಗಿದೆ ಅಂತ ಆಡಳಿತ ಮಂಡಳಿ ಹೇಳುತ್ತೆ. ಆದರೆ ವ್ಯಾಪಾರಿಗಳು ಹೇಳೋದೇ ಬೇರೆ. ಈ ವರ್ಷ ಒಳ್ಳೆ ಪರಿಸ್ಥಿತಿ, ವ್ಯಾಪಾರ ಡಲ್, ರೇಟುಗಳು ಜಾಸ್ತಿ. ಇಲ್ಲಿ ಮಾರಕ್ಕೆ ಪೊಲೀಸವ್ರು ಬಿಟ್ಟಿಲ್ಲ. ಸ್ವಲ್ಪ ಅದನ್ನ ರೇಟುಗಳು ನಮಗೆ ತುಂಬ ಕಷ್ಟ ಆಯಿತು. 20 ರೂಪಾಯಿ 25 ರೂಪಾಯಿ ಸೇರ್ ಹಾಕೋದು, 3,000 ರೂಪಾಯಿ ಒಂದು ಮೂಟೆ. ನಮ್ಗೆ ಲಾಸ್ಟ್ ಆಯಿತು ಈ ವರ್ಷ. ವ್ಯಾಪಾರ ಡಲ್ಲಾಗಿದೆ, ವ್ಯಾಪಾರ ಇಲ್ಲ. ಒಟ್ನಲ್ಲಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ತಾಜಾ ಕಡಲೆಕಾಯಿಯಿಂದ ತುಂಬಿ ತುಳುಕ್ತಾ ಇತ್ತು. ಪರಿಷೆಗೆ ಬಂದಿದ್ದ ಜನರು ಬಡವರ ಬಾದಾಮಿಯನ್ನ ತಿಂದು ಸಂತಸಪಟ್ಟರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.